ಬೇಸಿಗೆ ಬಿಸಿ ಯಾವ ಮಟ್ಟಕ್ಕೆ ಸುಡ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಬರೀ ಕಾಲಲ್ಲಿ ರಸ್ತೆ ಮೇಲೆ ಕಾಲಿಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಬಿಸಿ ಬಿಸಿ ಬಿಸಿ. ಎಲ್ಲಿ ನೋಡಿದ್ರು ಈ ಬಿಸಿ ಅನ್ನೋದು ತಡ್ತಾ ಇದೆ. ಈ ಬಿಸಿಯಿಂದ ತುಂಬಾನೇ ಅನಾಹುತಗಳಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಈ ಬಿಸಿ ಬೇರೆ ಬೇರೆ ರೀತಿ ಪ್ರಕೃತಿ ವಿಕೋಪಗಳಿಗೆ ಕಾರಣ ಆಗ್ತಾ ಇದೆ. ಈಗ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಕಾಲಜ್ಞಾನ ಎಷ್ಟೋ ಜನ ಸುಳ್ಳು ಅಂದ್ಕೊಳ್ತಾ ಇದ್ರು. ಕಾಲಜ್ಞಾನದಲ್ಲಿ ಬರ್ದಿರೋ ವಿಷಯಗಳು ನಡೀತಾನೆ ಇರ್ತವೆ. ಆದರೆ ಕೆಲವರಿಗೆ ಅವು ಅರ್ಥ ಆಗುತ್ತೆ, ಕೆಲವ್ರಿಗೆ ಅದು ಅರ್ಥ ಆಗದೆ ಇರ್ಬೋದು, ನಿಧಾನಕ್ಕೆ ಅರ್ಥ ಆದರೂ ಆಗಬಹುದು. ಅದರಲ್ಲಿ ಕೆಲವಷ್ಟು ವಿಷಯಗಳು ಭೂಮಿ ಮೇಲೆ ಬಿಸಿ ಹೆಚ್ಚಾಗುತ್ತೆ, ಬಿಸಿಲಿನ ಮಾರಿ ಬರ್ತಾಳೆ ಅಂತ ಹೇಳಿದ್ರು. ಆ ಬಿಸಿ ಕಾವನ್ನ ಈಗ ನೋಡ್ತಾ ಇದ್ದೀವಿ. ಏಪ್ರಿಲ್ ಬಿಸಿಲಿನ ಅರಿವು ಅನ್ನೋದು ಎಲ್ಲರಿಗೂ ಆಗ್ತಾ ಇರಬೇಕು. ಮೇನಲ್ಲಿ ಇನ್ನೊಂದು ಸ್ವಲ್ಪ ರೈಸ್ ಆದರೂ ಆಗಬಹುದು, ಮಳೆನೂ ಆ್ಯಡ್ ಆಗ್ಬೋದು ಇದಕ್ಕೆ. ಬಟ್ ಆದರೆ ಬಿಸಿ ಅನ್ನೋದ್ರ ಕಾವು ಎಲ್ಲ ಕಡೆ ತಡ್ತಾ ಇದೆ. ಬೆಂಗಳೂರು ಅದರಲ್ಲೂ ಬೇಯ್ತಾ ಇರೋ ಬಾಂಡ್ಲಿ ಆಗಿದೆ. ಬೆಂಗಳೂರು ಬೇಯ್ತಾ ಇರೋ ಬಾಂಡ್ಲಿ ಅಂತಲೇ ಕರೀತಾರೆ. ಕಾರಣ ಅಷ್ಟೊಂದು ಬಿಸಿ ಇಲ್ಲಿ ಆಗ್ತಾನೆ ಇದೆ. ಇನ್ನು ಇದಕ್ಕಿಂತ ಕಾಯ್ದಿರೋ ಬಾಂಡ್ಲಿಗಳು ಬೇಜಾನಿದ್ದಾವೆ. ಬೀದರ್ ಕಡೆ ಹೋದ್ರಂತೂ ಮನುಷ್ಯರು ಬದುಕೋದಕ್ಕೆ ಆಗೋದಿಲ್ವೇನೋ, ಅಷ್ಟೊಂದು ಬಿಸಿ ಸುಡ್ತಾ ಇದೆ. ಬೆಳಗಾವಿ, ಬೀದರ್ ಈ ಕಡೆ ಎಲ್ಲ. ನಾರ್ತ್ ಕರ್ನಾಟಕ ಕಡೆ ಸುಮಾರು 45-46 ತನಕ ಟೆಂಪ್ರೇಚರ್ ರೀಚ್ ಆಗ್ತಾ ಇದೆ. ಬೆಂಗಳೂರು ಒಂದರಲ್ಲೇ ಈಗ 42-43 ತನಕ ಒಂದೊಂದು ದಿನ ರೀಚ್ ಆಗ್ತಾ ಇದೆ. ನಾರ್ಮಲ್ ಬಿಸಿಲಿನಲ್ಲಿ, ಅದರಲ್ಲೂ ಬೆಂಗಳೂರು ಸಿಟಿ ಸೆಂಟ್ರ್ ಮಾರ್ಕೆಟ್ ಸರೌಂಡಿಂಗ್ನಲ್ಲಿ ಬಿಸಿಲಲ್ಲಿ 10 ನಿಮಿಷ ನಿಂತ್ಕೊಂಡ್ರೆ ಸಾಕು, ಬಾಡಿನಲ್ಲಿರೋ ಶಕ್ತಿ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಬಿಸಿ ಅನ್ನೋದು ಹೊಡಿತಾ ಇದೆ. ಚರ್ಮ ಎಲ್ಲ ಸುಟ್ಟೋಗುತ್ತೆ, ಅಷ್ಟೊಂದು ಬಿಸಿ ಹೊಡಿತಾ ಇದೆ. ಇದರಿಂದ ಕೂಡ ಪ್ರಕೃತಿನಲ್ಲಿ ತುಂಬಾನೇ ಬದಲಾವಣೆ ಆಗ್ತಾ ಇದೆ. ಬದಲಾವಣೆಗಳು ಏನು ಅದಕ್ಕೆ ಕಣ್ಣು ಮುಂದೆ ಇರುವಂಥ ಸಾಕ್ಷಿಗಳು ನೀವು ನೋಡ್ಬೋದು. ತೈವಾನಲ್ಲಿ ನಿನ್ನೆ ಭೂಕಂಪ ಆಯಿತು. 5.6 ಆವ್ರೇಜು ಇಲ್ಲಾಗಿರುವಂಥ ಭೂಕಂಪ. ಅದಾದಮೇಲೆ ರಾತ್ರಿ ಕಾಶ್ಮೀರ ಸರೌಂಡಿಂಗಲ್ಲಿ ಕೂಡ ಭೂಕಂಪ ಆಗಿದೆ. 3.5 ರೇಂಜಲ್ಲಿ ಮ್ಯಾಗ್ನಿಟ್ಯೂಡ್ ಇತ್ತು. ಇನ್ನು ಅದ್ರ ಜೊತೆಗೆ ಇವತ್ತು ಕೂಡ ಒಂದು ಭೂಕಂಪ ಆಗಿದೆ ಇಂಡೋನೇಷ್ಯಾದಲ್ಲಿ ಆಗಿರುವಂಥ ಭೂಕಂಪದ ಮ್ಯಾಗ್ನಿಟ್ಯೂಡ್ ರೇಂಜ್ ನೀವು ನೋಡ್ಬೋದು 6.5 ಇದೆ. ಅಂದರೆ ಕಂಟಿನ್ಯೂಸ್ ಆಗಿ ಭೂಕಂಪಗಳು ಆಗ್ತಾನೆ ಇದ್ದಾವೆ. ಅದರಲ್ಲೂ ಭೂಮಿ ಹೀಟ್ ಜಾಸ್ತಿ ಆಗ್ತಾ ಇರೋದಕ್ಕೆ ಈ ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಕಾರಣ ಭೂಮಿ ಮೇಲೆ ಹೀಟ್ ಜಾಸ್ತಿ ಆದಷ್ಟು ಸಮುದ್ರದ ನೀರು ಅನ್ನೋದು ಕುದಿಯೋದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಮುದ್ರದ ನೀರು ಎಷ್ಟು ಕುದೀತಾ ಇರುತ್ತೋ, ಅಂದ್ರೆ ಬಿಸಿ ಆದಷ್ಟು ಕೂಡ ವಾತಾವರಣದಲ್ಲೂ ವೇರಿಯೇಷನ್ ಅನ್ನೋದು ಆಗ್ತಾ ಇರುತ್ತೆ. ಈ ವಾತಾವರಣದಲ್ಲಿ ವೇರಿಯೇಷನ್ ಆದಾಗೆಲ್ಲ ಭೂಮಿ ಮೇಲಿನ ಸಮತೋಲನ ವೇರಿಯೇಷನ್ ಆಗೇ ಆಗುತ್ತೆ. ಐಸ್ ಅನ್ನೋ ಜಾಸ್ತಿ ಬೇಗ ಕರಗುತ್ತೆ. ಸೈಂಟಿಸ್ಟ್ಗಳು ಹೇಳಿದ್ರಲ್ಲ, 2030 ಭೂಮಿ ಮೇಲಿರುವಂಥ 90% ಐಸ್ ಏನಿದೆ ಕರಗೋಗುತ್ತೆ. ಒಂದು 10% ಮಾತ್ರ ಉಳ್ಕೋಬಹುದು. ಅಷ್ಟೊಂದು ಹೀಟ್ ಅನ್ನೋದು ಭೂಮಿ ಮೇಲೆ ಈಗ ರೈಸ್ ಆಗ್ತಾ ಇದೆ. ಇದೆಲ್ಲದರ ಕಾರಣ ಏನಾಗ್ತಾ ಇದೆ, ಭೂಮಿ ಮೇಲೆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿ ಅರ್ತ್ ಕ್ವೇಕ್ಗಳು ಜಾಸ್ತಿ ಆಗ್ತಾ ಇದೆ. ಈ ಪ್ಲೇಟ್ ಮೂವ್ಮೆಂಟ್ ಅಂತ ಹೇಳ್ತಾ ಇದ್ವಲ್ಲ, ಆ ಪ್ಲೇಟ್ ಮೂವ್ಮೆಂಟ್ ಈಗ ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್ ಅನ್ನೋದು ತುಂಬಾನೇ ಫಾಸ್ಟ್ ಆಗಿ ಆಗ್ತಾ ಇದೆ. ಈ ಫಾಸ್ಟ್ ಮೂವ್ಮೆಂಟ್ ಇಂದ ಅರ್ತ್ ಕ್ವೇಕ್ಗಳು ಭೂಮಿನಲ್ಲಿ ನಾವು ಈಗ ನೋಡ್ತಾ ಇದ್ವಿ. ಮೊದಲು ಭೂಕಂಪಗಳು ಆಗ್ತಾ ಇದ್ವು ವರ್ಷದಲ್ಲಿ 5, 10, 15, 20, ಮ್ಯಾಕ್ಸಿಮಮ್ ಅಂದ್ರೆ 30 ಆಗ್ತಾ ಇದ್ವು ಅನ್ಕೊಳ್ಳಿ. ಈಗ ತಿಂಗಳಲ್ಲೇ 30 ಭೂಕಂಪಗಳನ್ನ ನೋಡ್ಬೋದು. ಭೂಮಿ ಮೇಲೆ ಎಲ್ಲ ನೋಡ್ತೀವಿ ಅನ್ನೋದಾದ್ರೆ ಅಷ್ಟೊಂದು ಭೂಕಂಪಗಳು ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಬಂದು ಮನುಷ್ಯರೇ. ನಾವು ಪ್ರಕೃತಿಯಿಂದ ತಗೊಂಡು ಅದಕ್ಕೆ ವಾಪಸ್ ಕೊಡ್ತಾ ಇರುವಂತ ವಸ್ತುಗಳಿಂದ ಪ್ರಕೃತಿ ರಿಯಾಕ್ಟ್ ಮಾಡೋದಕ್ಕೆ ಶುರುವಾಗಿದೆ. ಎಕ್ಸಾಂಪಲ್, ನಾವು ಆಕ್ಸಿಜನ್ ತಗೊಳ್ತಿದ್ವಿ, ಪ್ರಕೃತಿನಲ್ಲಿರುವಂಥ ಎಷ್ಟೊಂದು ಅನಿಲಗಳನ್ನ ಬಳಸ್ಕೊಳ್ತಾ ಇದ್ದೀವಿ, ಇನ್ನು ರಿಸೋರ್ಸಸ್ಗಳು ಬಳಸ್ಕೊಳ್ತಾ ಇದ್ದೀವಿ. ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡು, ವಸ್ತುಗಳನ್ನೆಲ್ಲ ರೆಡಿ ಮಾಡಿಕೊಂಡು ವೇಸ್ಟನ್ನ ಮತ್ತೆ ಪ್ರಕೃತಿ ಕೊಡ್ತಾ ಇದ್ದೀವಿ. ಅದರಲ್ಲೂ ಜನಸಂಖ್ಯೆ ಅಂತೂ ಯಾವ ಮಟ್ಟಕ್ಕೆ ಕೊಟ್ಟೋಗಿದೆ ಅಂದರೆ ಎಲ್ಲನೂ ಬಳಸ್ಕೊಳ್ಳೋದು ಮತ್ತು ವೇಸ್ಟ್ ಪ್ರಾಡಕ್ಟ್ನ ಅರ್ಥ ಕೊಡೋದು. ಈಗ ಸುಮ್ಮನೆ ನಾವು ಗಾಡಿನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಟ್ರಾಫಿಕ್ ಯಾವ ಮಟ್ಟಕ್ಕೆ ಇರುತ್ತೆ ನೋಡ್ಬೋದು. ನಮ್ಮ ಬೆಂಗಳೂರು ಒಂದರಲ್ಲೇ ಸುಮಾರು ತಿಂಗಳಿಗೆ ಎಷ್ಟೋ ಲಕ್ಷ ಗಾಡಿಗಳು ಆಚೆ ಬರುತ್ತೆ. ನಮ್ಮ ದೇಶ ಒಂದರಲ್ಲೇ ಲೆಕ್ಕ ತಗೋತೀವಿ ಅಂದರೆ ಎಷ್ಟೋ ಕೋಟಿ ಗಾಡಿಗಳು ರಸ್ತೆಗಿಳಿಯುತ್ತೆ. ಅದರಿಂದ ಬರುವಂಥ ಇಂಗಾಲ ಡೈಆಕ್ಸೈಡು. ಇನ್ನು ಅದ್ರ ಜೊತೆಗೆ AC ಬಳಸ್ತಾ ಇದ್ದೀವಿ. AC ಬಳಸಿದಷ್ಟು ಮನೆ ಒಳಗೆ ಕೂಲ್ ಇರುತ್ತೆ, ಆದರೆ ಮನೆಯಿಂದ ಆಚೆ ಸರೌಂಡಿಂಗ್ ನೇಚರ್ಗೆ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಹೀಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಹೀಟನ್ನ ಈಗಾಗಲೇ ನೋಡ್ತಾ ಇದ್ದೀವಿ. ಇನ್ನು ಸೂರ್ಯ ಸುನಾಮಿಯಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅಂಥದ್ದು ಕೂಡ ಇನ್ನೇನು 1-2 ತಿಂಗಳಲ್ಲಿ ಆಗ್ಬೋದು. ಅಷ್ಟೊಂದು ಇಂಪ್ಯಾಕ್ಟ್ಗಳು ಆಗುತ್ತೆ ಅಂತ ನಮಗೆ ಕಾಲಜ್ಞಾನದಲ್ಲಿ ತಿಳಿಸಿದ್ರು. ಜನ ಎಚ್ಚೆತ್ಕೊಳ್ಳೋ ಕೆಲಸ ಮಾಡಿಲ್ಲ. ಈಗ ಎಚ್ಚೆತ್ಕೊಳ್ತೀವಿ ಅಂದ್ರೂ ಉಪಯೋಗ ಇಲ್ಲ. ಎಲ್ಲೋ ಕೆಲವಷ್ಟು ಪರ್ಸೆಂಟೇಜ್ಗಳು ಮಾತ್ರ ಉಪಯೋಗ ಆಗ್ಬೋದು. ಇನ್ನು ಉಳಿದವರೆಲ್ಲ ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ. ಈಗಾಗಲೇ ನೋಡ್ತಾ ಇದ್ದೀವಲ್ಲ, ಬಿಸಿ ಸುಡ್ತಾ ಇದೆ, ಭೂಮಿ ಮಾತಾಡೋದಕ್ಕೆ ಶುರು ಮಾಡಿದೆ, ಅಂದರೆ ಬಾಯಿ ಬಿಡ್ತಾ ಇದೆ ಅಲ್ಲಲ್ಲೇ.
ಅದ್ರ ಜೊತೆಗೆ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತವೆ. ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಭೂಮಿ ಬಾಯ್ಬಿಟ್ಟಷ್ಟು ಸುನಾಮಿಗಳು ಏಳಬಹುದು ಕೆಲವಷ್ಟು ಜಾಗಗಳಲ್ಲಿ. ಅದರಲ್ಲೂ ಈ ಈಸ್ಟ್ ಕಡೆ, ನಮ್ಮ ಭಾರತದ ಈಸ್ಟ್ ಕಡೆ ಜಪಾನ್ ಆಗ್ಬೋದು, ತೈವಾನು, ಈ ಇಂಡೋನೇಷ್ಯಾ, ಇನ್ನು ಸಿಂಗಾಪುರ್, ಮಲೇಷ್ಯಾ ಈ ಕಡೆ ಎಲ್ಲ ತುಂಬಾನೇ ಫಾಸ್ಟಾಗಿ ಈ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ. ಸುನಾಮಿಯಿಂದ ಜನ ಸಾಯ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಈಗ ಆಲ್ರೆಡಿ ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಸಮುದ್ರದ ಮಟ್ಟ ತುಂಬಾ ಫಾಸ್ಟಾಗಿ ಎದ್ದೇಳ್ತಾ ಇದೆ. ಇನ್ನು ಜೊತೆಗೆ ಎಷ್ಟೋ ಕಾಡುಗಳು ಬೆಂಕಿ ಹತ್ಕೊಂಡು ಉರಿತಾ ಇದ್ದಾವೆ. ಅದ್ರ ಹೊಗೆಯಿಂದ ಕೂಡ ಪ್ರಕೃತಿ ನಾಶ ಆಗ್ತಾ ಇದೆ. ಓವರಾಲ್ ಆಗಿ ಇದೆಲ್ಲ ನಾಶ ಆಗೋದಕ್ಕೆ ಮನುಷ್ಯನೇ ಕಾರಣ ಆಗಿರೋದು. ಅದಕ್ಕೆ ತಕ್ಕನಾದ ಪಾಠ ಮನುಷ್ಯನೇ ಕಲಿಬೇಕಾಗಿರೋದು. ಜ್ಞಾನಿಗಳು, ವಿಜ್ಞಾನಿಗಳು, ಇನ್ನು ಬೇರೆ ಬೇರೆ ವ್ಯಕ್ತಿಗಳು ತಿಳಿಸ್ಬಿಟ್ಟಿದ್ದಾರೆ, ಇಂಥದ್ದೆಲ್ಲ ನಡೆಯುತ್ತೆ, ಇಂಥದ್ದೆಲ್ಲ ಅನುಭವಿಸ್ಬೇಕಾಗುತ್ತೆ. ಕೊನೆ ಗಳಿಗೆಯಲ್ಲಿ ತುಂಬ ಅತಿರೇಕಕ್ಕೆ ಹೋದಾಗ ಪ್ರಕೃತಿ ತುಂಬ ಕೆಟ್ಟದಾಗಿ ರಿಯಾಕ್ಟ್ ಮಾಡುತ್ತೆ. ಕೊನೆಗೆ ಉಳ್ಕೊಳ್ಳೋವಂಥ ಸ್ವಲ್ಪ ಜನ ಮಾತ್ರ ಮುಂದಿನ ಜೀವನದ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಆ ರೀತಿ ಪ್ರಕೃತಿ ಮತ್ತೆ ಸಮತೋಲನ ಕಂಡುಕೊಳ್ಳುತ್ತೆ. ಅದ್ರ ಕೆಲಸ ಈಗ ಶುರು ಮಾಡಿದೆ. ಆದರೆ ಅದರಿಂದ ಕಷ್ಟ ಅನುಭವಿಸ್ಬೇಕಾಗಿರೋದು ನಾವೇ. ಈಗ ಕಡಿಮೆ ಮಾಡ್ತೀವಿ ಅಂದರೂ ಕೂಡ ಆಗದೆ ಇರೋವಂಥ ಪರಿಸ್ಥಿತಿನಲ್ಲಿ ಇದ್ದೀವಿ. ಇದನ್ನು ಬದಲಾಯಿಸೋದಕ್ಕೆ ನಮ್ಮ ಕೈಲಾಗೋದಿಲ್ಲ. ಪ್ರಕೃತಿನಿಂದ ಆಗುವಂಥ ಅನಾಹುತಗಳನ್ನ ಬದಲಾಯಿಸೋದಕ್ಕೆ ಯಾರ ಕೈಯಿಂದನೂ ಆಗೋದಿಲ್ಲ. ಆದರೆ ಕೆಲವೊಂದನ್ನು ಮಾತ್ರ ನಾವು ಬೇರೆ ದಾರಿಗಳನ್ನ ಹುಡುಕೋಬಹುದು ಬದುಕೋದಕ್ಕೆ. ಅದನ್ನ ಬಿಟ್ಟರೆ ಬದಲಾಯಿಸೋದು ತುಂಬಾನೇ ಕಷ್ಟ ಇದೆ. ಯಾವುದನ್ನ ಬದಲಾಯಿಸ್ಬೋದು? ನಾನು ರಾಜಕಾರಣದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಇನ್ನು ಸೋಷಿಯಲ್ ಲೈಫ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಇದೆಲ್ಲ ಬೇಡ ಬಿಡಿ, ನಮಗೆ ಕಾಲಜ್ಞಾನದ ಬಗ್ಗೆ ಮಾತ್ರ ತಿಳಿಸಿ ಅಂತ ಎಷ್ಟೋ ಜನ ಕೇಳ್ತಾ ಇರ್ತೀರಾ. ಕಾಲಜ್ಞಾನದಲ್ಲಿ ತಿಳಿಸಿರೋದು ಅದೇ, ರಾಜಕಾರಣ ಸಾಮಾಜಿಕ ಲೈಫ್ ಮೇಲೆ ಇಂಪ್ಯಾಕ್ಟ್ ಅನ್ನೋದನ್ನ ಮಾಡುತ್ತೆ. ಈಗಲೂ ಕೂಡ ಕಾಲಜ್ಞಾನಿಗಳು ಹೇಳಿರೋ ಕೆಲವಷ್ಟು ವಚನಗಳಲ್ಲಿ, ಮಾತುಗಳಲ್ಲಿ, ಇನ್ನ ಬರೆದಿರೋಂಥ ವರ್ಡ್ಸ್ಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರಾಜಕಾರಣದಿಂದ ಕೂಡ ಪ್ರಕೃತಿನಲ್ಲಿ ಆಗ್ತಾ ಇರುವಂಥ ಇಂಬ್ಯಾಲೆನ್ಸ್ನ ತಡಿಬೋದು. ಈಗ ನಮ್ಮ ದೇಶದಲ್ಲೇ ವೇಸ್ಟ್ ಪ್ರಾಡಕ್ಟ್ ಕಂಪ್ನಿಗಳನ್ನ 2-3 ಮಾಡಬೇಕು ಅಂತ ಇದ್ರಲ್ಲ, ಅಂಥದ್ದನ್ನ ನಿಲ್ಲಿಸಿದ್ರೆ, ಅಂದರೆ ಬ್ಯಾಟ್ರಿ ವೇಸ್ಟ್ ಪ್ರಾಡಕ್ಟ್ ಕಂಪನಿಗಳನ್ನ ನಮ್ಮ ದೇಶದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಅದನ್ನು ತಡೆಯೋದ್ರಿಂದ ಕೂಡ ನಮ್ಮ ದೇಶದಲ್ಲಿ ಆಗುವಂಥ ಕೆಮಿಕಲ್ ಮಿಕ್ಸ್ಡ್ ಏನೋ ಒಂದು ಆಗ್ಬೋದು ಇಂಪ್ಯಾಕ್ಟ್, ಅಂಥದನ್ನೆಲ್ಲ ತಡಿಬೋದು. ಅದು ಯಾರ ಕೈಲಿರುತ್ತೆ? ರಾಜಕಾರಣಿಗಳ ಕೈಲಿರುತ್ತೆ. ಇನ್ನು ನೀರಿನ ವ್ಯವಸ್ಥೆ ಗೌರ್ಮೆಂಟ್ ಅವ್ರು ಮಾಡ್ಕೊಡ್ಬೋದು. ನೀರನ್ನ ಹಾಳು ಮಾಡ್ತಾ ಇದ್ದಾರೆ, ಅದರಲ್ಲೂ ಕೆರೆಗಳನ್ನ ಮುಚ್ಚಾಕ್ತಾ ಇದ್ದಾರೆ. ಮುಂದೆ ನೀರಿಗೆ ಒಡೆದಾಡಬೇಕಾಗತ್ತೆ ಜನ ಅಂತ ತಿಳಿಸಿದ್ದಾರೆ. ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ, ನೀರೆಲ್ಲ ಕಡೆ ಶಾರ್ಟೇಜ್ ಅನ್ನೋದಿದೆ. ಅದ್ರ ಜೊತೆಗೆ ಜನ ಒಡೆದಾಡೋ ಕಾಲನೂ ಬರುತ್ತೆ. ಕಾರಣ ಎಲ್ಲ ಕೆರೆಗಳನ್ನ ಮುಚ್ಚಿ ಒತ್ತುವರಿ ಮಾಡಿಕೊಂಡು ನಾವು ಆ ಕೆರೆ ಇರೋ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀವಿ. ಬಟ್ ಮಳೆ ಬಂದರೆ ನೀರು ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ನೀರೇ ಇಲ್ಲ ಅಂದರೆ ಮನುಷ್ಯ ಹೇಗೆ ಬದುಕ್ತಾನೆ? ಭೂಮಿನಲ್ಲಿ ಡ್ರಿಲ್ ಮಾಡಿ ನೀರು ತೆಗೆದುಬಿಡ್ತೀವಿ. ಎಷ್ಟು ನೀರು ಅಂತ ಭೂಮಿ ಕೊಡುತ್ತೆ? ಕೊನೆಗೆ ನೀರಿಗೋಸ್ಕರ ಒಡೆದಾಡೋ ಕಾಲನೂ ಬರುತ್ತೆ. ಈಗಾಗಲೇ ನೋಡ್ತಾ ಇದ್ದೀವಿ. ಆದಷ್ಟು ಈಗಲಾದರೂ ಜನ ಎಚ್ಚೆತ್ಕೋಬೇಕು. ತಮ್ಮ ಸುತ್ತಮುತ್ತ ಇರೋ ಕೆರೆಗಳನ್ನ ಉಳಿಸೋ ಪ್ರಯತ್ನ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದು 15-20 ವರ್ಷ ನೀರಿನ ಸಮಸ್ಯೆ ಅನ್ನೋದು ಕಡಿಮೆ ಆಗ್ಬೋದೇನೋ. ಬಟ್ ಆದರೆ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಈಗಲೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಇನ್ನೊಂದು 3-4 ವರ್ಷದಲ್ಲಿ ಇದ್ರ ಪ್ರಾಬ್ಲಮ್ ಅನುಭವಿಸಲೇಬೇಕಾಗತ್ತೆ. ನಾವು ಕೊನೆಯಲ್ಲಿ ಹೇಳೋದಿಷ್ಟೇ, ಈಗಲೂ ಸಮಯ ಇದೆ. ಜನ ಬದಲಾಗೋದನ್ನ ಪ್ರಯತ್ನ ಮಾಡಿ, ಉಳ್ಕೊಳ್ಳೋದಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಅಂಥದ್ದನ್ನು ಮಾಡಿ. ಈಗಲೂ ಕೂಡ ಬೇರೆ ದೇಶಗಳಲ್ಲಿ ನೀರಿಗೆ ಏನು ವ್ಯವಸ್ಥೆ ಬೇಕೋ ಆ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಅನ್ನೋದು ತುಂಬಾ ಆಗುತ್ತೆ. ಈಗ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಆದಷ್ಟು ನೀರಿನ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ, ಕೆರೆಗಳನ್ನ ಉಳಿಸಿ, ಮುಂದೆ ಅದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಅಷ್ಟೇ ಇಷ್ಟಪಡ್ತೀವಿ. ಹೋರಾಟಗಳು ಮಾಡಿ ಪರವಾಗಿಲ್ಲ, ಬಟ್ ಆದರೆ ಕೆರೆಗಳನ್ನ ಒತ್ತುವರಿ ಮಾಡೋದಕ್ಕೆ ಬಿಡಬೇಡಿ. ನಿಮ್ಮ ಸುತ್ತಮುತ್ತ ನಿಮ್ಮ ಫ್ಯೂಚರ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಉಳ್ಕೊಳ್ಳೋದು ಕೆರೆಗಳು, ಬಾವಿಗಳು ಮಾತ್ರ. ಅಂತರ್ಜಲ ಬತ್ತೋಗುವ ಕಾಲನೂ ಬರುತ್ತೆ. ಎಷ್ಟು 1000 ಅಡಿ ಆಳದಲ್ಲಿ ಬೋರ್ ತೆಗೆದ್ರು ನೀರು ಅನ್ನೋದು ಸಿಗೋದಿಲ್ಲ. ಅಂತಹ ಟೈಮ್ನಲ್ಲಿ ನಮಗೆ ನೀರಿನ ಆಸರೆ ಆಗೋದು ಕೆರೆಗಳು ಮಾತ್ರ. ಕೆರೆಗಳನ್ನ ಉಳಿಸೋ ಕೆಲಸ ಮಾಡಿ, ಒತ್ತುವರಿಯಿಂದ ಅವುಗಳನ್ನ ಮುಚ್ಚಾಕೋ ಕೆಲಸ ಮಾಡಬೇಡಿ. ಬೆಂಗಳೂರು ಈಗಾಗಲೇ ಒದ್ದಾಡೋ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಒದ್ದಾಡಿ ಬೆಂಗಳೂರನ್ನ ಜನ ಬಿಟ್ಟೋಗ್ಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಅದನ್ನೇ ಇವರು ಅವ್ರ ವಚನಗಳಲ್ಲಿ ತಿಳಿಸಿದ್ರು, ಪಟ್ಟಣಗಳನ್ನ ಬಿಟ್ಟೋಗ್ತಾರೆ ಜನ,
ಕಾಡುಗಳಲ್ಲಿ ಬದುಕೋದಕ್ಕೆ ಶುರು ಮಾಡ್ತಾರೆ. ನೀರು ಅನ್ನೋದು ಕೆಲವಷ್ಟು ಜಾಗದಲ್ಲಿ ಕಾಡುಗಳಲ್ಲಿ ಹರಿತಾ ಇದೆ. ಅಂಥ ಜಾಗಗಳನ್ನ ಹುಡುಕೊಳ್ಳೋ ಅಂಥ ಟೈಮ್ ಕೂಡ ಬರುತ್ತೆ. ನೀರಿಗೋಸ್ಕರ ಹಾಹಾಕಾರ ಅನ್ನೋದು ಬರುತ್ತೆ. ನೀರಿದ್ದವನ ಹತ್ರ ಹೊಡೆದು ಕಿತ್ಕೊಳ್ಳೋ ಅಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರನೇ ಈಗಲೂ ಹೇಳ್ತಾ ಇದ್ದೀವಿ, ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಎಲ್ಲರಿಗೂ ಆಗಿದ್ದೆ, ನಮಗೂ ಆಗೋದು. ಆದರೂ ಕೂಡ ಬದಲಾಯಿಸೋ ಟೈಮ್ ನಮಗಿದ್ದಾಗ ಬದಲಾಯಿಸೋ ಪ್ರಯತ್ನ ಮಾಡೋದು ಒಳ್ಳೆಯದು ಅಂದ್ಕೊಂಡು ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಕೆರೆಗಳನ್ನ ಉಳಿಸಿ ಇದರಿಂದ ಮುಂದಿನ 4 ದಿನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಇನ್ನು ಇದೇ ರೀತಿ ಬೇರೆ ವಿಷಯಗಳು ಇದೆ, ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.